ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಎಲ್ಲ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಪುನರ್ವಂಗೆ ಸ್ನಾನ ಮಾಡಿಸ್ತಾ ಇದ್ರು. ಅವನು ಯಾಕೆ ಅಜ್ಜಂಪುರ ಇಷ್ಟಪಡಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಊರು ಇಷ್ಟಪಡ್ತಾನೆ ಅಂತಂದರೆ ಇದೇ ಕಾರಣಕ್ಕೆ. ಎಲ್ಲರೂ ಹೀಗೆಲ್ಲ ಆಡಿಸ್ತಾರೆ, ನಾನು ಹಂಗೆಲ್ಲ ಆಡಿಸ್ಕೊಂಡು ಕೂತ್ಕೊಳ್ಳೋಕೆ ನನಗಲ್ಲ ಆಗಲ್ಲ, ಅಂದೇ ಕೆಲಸಗಳಿರುತ್ತೆ. ಏನು ಸ್ನಾನ ಮಾಡಿಸ್ಬೇಕಾ ಕರ್ಕೊಂಬ ಅಷ್ಟೇ, ಹಿಂಗಿರುತ್ತೆ. ಬಟ್ ಇಲ್ಲಿ ಈ ಥರ ಎಲ್ಲ ಆಡಿಸ್ತಾರೆ ಅವನ್ನ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅದೇ ರೀಸನ್ಗೆ ಅವನು ಅಜ್ಜಂಪುರಕ್ಕೆ ಹೋಗೋಣ ಬಾ ಅಂದರೆ ಗುಳು ಅಂತ ಅಳ್ತಾನೆ. ಅದು ಬಿಟ್ಟು ನೀನು ಎಲ್ಲಾದರೂ ಇರಿಸು, ಅವ್ನು ರೆಡಿ. ಒಂಚೂರು ಇಷ್ಟಪಡಲ್ಲ ಅವನು ಅಜ್ಜಂಪುರ ಅಂತ ಅಂದರೆ. ಪಾಪ ಒಂಥರ ಕೂಡಾಕ್ದಂಗೆ, ಅವನಿಗೆ ಜೈಲ್ ಥರ ಅಜ್ಜಂಪುರ. ಇಲ್ಲೆಲ್ಲ ಬಂದರೆ ಸ್ವಚ್ಛಂದವಾಗಿ ಪಕ್ಷಿ ಥರ ಹಾರಾಡ್ಕೊಂಡಿರ್ತಾನೆ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ರಾಗಿ ಗಂಜಿ ಮಾಡಿಸ್ಕೊಂಡಿದ್ದೆ. ಈಗ ನನಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ರಾಗಿ ಗಂಜಿ. ಅಷ್ಟೇನು ಹೊಟ್ಟೆ ತುಂಬಲ್ಲ ಇದು. ಒಂದು ಸಲ ಕುಡಿದ್ರೆ ಮತ್ತೆ ಒಂದೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ಆವಾಗ ನಾನು ಮತ್ತೆ ಕುಡಿತೀನಿ. ನಾನು ಒಂದೇ ಸಲ ತೊಗೊಳಕ್ಕೆ ಹೋಗಲ್ಲ ಫುಡ್ನ. ಹೇಗೋ ಗೊತ್ತಿಲ್ಲ, ತುಂಬ ಹೊಟ್ಟೆ ಹೆವಿ ಅನಿಸುತ್ತೆ, ಭಾರ ಅನಿಸುತ್ತೆ. ಅಲ್ಲೇನೂ ಇಲ್ಲವೇ ಇಲ್ಲ. ಈಗಲೇ 3 ತಿಂಗಳು ಹತ್ತತ್ರ ಅಂದ್ರೂ ಹೊಟ್ಟೆ ಏನೋ ಒಂಥರ ಭಾರ ಅನಿಸ್ಬಿಡುತ್ತೆ ಊಟ ತಿಂಡಿ ಎಲ್ಲ ಮಾಡಿದ್ರೆ. ಅದು ಜಾಸ್ತಿ ತೊಗೊಂಡು ಸುಮ್ಮನೆ ಯಾಕೆ ಕಷ್ಟಪಡೋದು ಅಂತ ಅಂದ್ಬಿಟ್ಟು ನಾನು ಬರೀ ಲೈಟಾಗಿ ತೊಗೋತೀನಿ. ಮತ್ತೆ ಹೊಟ್ಟೆ ಹಸಿತಾ 1-2 ಅವರ್ ಆದಮೇಲೆ ಮತ್ತೆ ಕುಡಿತೀನಿ. ಆ ಥರ ಮಾಡ್ತೀನಿ. ಒಂದೇ ಸಲ ತೊಗೊಳೋದಕ್ಕೆ ಫುಡ್ಡು ನನಗೆ ಆಗ್ತಾಯಿಲ್ಲ ಇವಾಗ. ಈ ಭಯಂಕರ ಬಿಸಿಲಿಗೂ ಅದಕ್ಕೂ ಯಪ್ಪ, ಯಾರೋ ಬಂದು ಮೈ ಮೇಲೆ ಬಿದ್ದುಬಿಟ್ಟಿದ್ದಾರೆ ಅನ್ನೋ ಥರನೇ ಅನಿಸುತ್ತೆ. ಹೀಗೆ ಮಾತಾಡಬೇಕಾದ್ರೆ ಹೇಳ್ತಾರೆ, ಯಾಕೋಳೆ ಎಳೆ ಬಸ್ರಿ ಆಡ್ದಂಗೆ ಆಡ್ತೀಯ ಅಂತ. ಅದು ಯಾಕೆ ಹೇಳ್ತಾರೆ ಅಂತ ನನಗೆ ಅದ್ರ ಕಷ್ಟ ನನಗೆ ಇವಾಗ ಅರ್ಥ ಆಯಿತು. ಈ ಎಳೆ ಬಸ್ರಿಗೆ ಬಿಸಿಲು ಸೀಸನಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಊಟ ಮಾಡಿದ್ರೆ ಒಂಥರ ಸಂಕಟ, ಊಟ ಮಾಡಲಿಲ್ಲ ಅಂದರೆ ಒಂಥರ ಸಂಕಟ, ಮಲ್ಕೊಂಡ್ರೆ ಒಂಥರ ಕಷ್ಟ, ಕೂತಿದ್ರೆ ಒಂಥರ ಕಷ್ಟ, ನಿಂತಿದ್ರೆ ಒಂಥರ ಕಷ್ಟ, ಓಡಾಡಿದ್ರೆ ಒಂಥರ ಕಷ್ಟ. ಅದು ನನಗೆ ಆ ಮಾತಿಂದು ನಿಜವಾದ ಅರ್ಥ ನನಗೆ ಈಗ ರಿಯಲೈಸ್ ಆಗ್ತಾ ಇದೆ. ನಾನು ಹುಣಸೆಹಣ್ಣಂತೂ ಸಖತ್ತಾಗಿ ತಿಂತಾಯಿದ್ದೀನಿ. ಉಪ್ಪು ಖಾರ ಹಾಕೊಳ್ಳೋದು, ಹುಣಸೆಹಣ್ಣು ತಿನ್ನೋದು, ಹಂಗೆ ಮಾಡ್ತಾಯಿದ್ದೀನಿ. ನಾನು ತಿನ್ನೋದು ನೋಡ್ಬಿಟ್ಟು ಈಗ ಅವನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಉಪ್ಪು ಖಾರ ಆದರೂ ಹಾಕೊಂಡು ತಿಂತೀನಿ, ಅಟ್ಲೀಸ್ಟ್ ಅವನು ಅದನ್ನೂ ಇಲ್ಲ, ಬರೀ ಹುಣಸೆಹಣ್ಣು ಹಂಗಂಗೆ ತಿಂತಿದ್ದಾನೆ. ಅವ್ನಿಗೆ ಹುಣಸೆಹಣ್ಣು ಅಂದ್ರೆ ಏನೇ ಗೊತ್ತೇ ಇರಲಿಲ್ಲ. ಹುಣಸೆ ಬೀಜ ಅಂದರೆ ಏನು ಅಂತ ಕೇಳ್ತಿದ್ದ. ಇವಾಗ ಅವನಿಗದು ಪರಿಚಯ ಆಯಿತು, ಹುಣಸೆ ಹಣ್ಣು ಮತ್ತು ಬೀಜದ್ದು. ಅವ್ನಿಗೇನು ಅನಿಸಲ್ಲ, ಎಷ್ಟು ಆರಾಮಾಗಿ ತಿಂತಾನೆ ಗೊತ್ತಾ ಹುಣಸೆ ಹಣ್ಣು. ತುಂಬ ಚೆನ್ನಾಗಿದೆ ಅಂತಾನೆ. ಸೊ ತಮಿಳ್ನಾಡಲ್ಲಿ ಇವಾಗ ತಾಯಿ ಕಾರ್ಡೆಲ್ಲ ಕೊಟ್ಟರಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಅದಕ್ಕೆ ಈ ಥರ ಒಂದು ಕಿಟ್ ಕೊಟ್ಟಿದ್ದಾರೆ. 3 ಮಂತ್ಸ್ ಹತ್ತತ್ರ ಆದಾಗ ಒಂದು ಕಿಟ್ ಕೊಡ್ತಾರಂತೆ. ಮೋಸ್ಟ್ಲಿ ಡೆಲಿವರಿ ಆಗೋ ತನಕ ಇನ್ನೂ 2 ಕೊಡಬಹುದೇನೋ, ಐ ಆಮ್ ನಾಟ್ ಶೋರ್. ನಾನು ಕರೆಕ್ಟಾಗಿ ಅದ್ರ ಬಗ್ಗೆ ನನಗೆ ಅಲ್ಲಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇನ್ಫಾರ್ಮೇಷನ್ ಕೇಳೋಕ್ಕೆ ಹೋದರೆ ಅವ್ರಿಗೆ ಕನ್ನಡ ಬರಲ್ಲ, ನಂಗೆ ತಮಿಳ್ ಬರಲ್ಲ. ನನಗೆ 1000 ಡೌಟ್ಸ್ ಇದೆ. ನನ್ನ 1000 ಡೌಟ್ಸ್ಗಳನ್ನ ಅವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ಹಂಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಏನೇನು ಬೆನಿಫಿಟ್ಸ್ ಇದೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಇದೊಂದು ಕಿಟ್ ಕೊಡ್ತಾರೆ ಅಂತ ಒಂದು ಗೊತ್ತು. ಆಮೇಲೂ ಮೋಸ್ಟ್ಲಿ ಇನ್ನೂ 2 ಸಲ ಬರಬಹುದೇನೋ, ಇದು ಗೊತ್ತಿಲ್ಲ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಹಾಲಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಅಂತ 2 ಬಾಟಲ್ಲು ಡಬ್ಬದಲ್ಲಿ ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ದಾರೆ. ವೆನಿಲಾ ಫ್ಲೇವರು ಸಖತ್ತಾಗಿದೆ ಮಾತ್ರ ಸ್ಮೆಲ್ಲು, ಬಟ್ ನಾನು ಕುಡಿಯೋಲ್ಲ. ಹಾಲೇ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಇವಾಗ, ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ. ಎಲ್ಲದೂ ಒಂಥರ ಅಸಹ್ಯ ಅನ್ಸುತ್ತೆ ಈಗ ನನಗೆ. ಹಂಗಾಗಿ ಹಾಲೇ ಕುಡಿಯೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇದ್ರ ಜೊತೆ ಇನ್ನೇನು ಸಿರಪ್ ಕೊಟ್ಟಿದ್ದಾರೆ, ಜಿಂಕು ಮತ್ತು ವೈಟಮಿನ್ಸ್ ಇರೋ ಅಂಥ 3 ಬಾಟಲ್ಲು, 200 ml 3 ಬಾಟಲ್ ಕೊಟ್ಟಿದ್ದಾರೆ. ನಾನು ಟ್ಯಾಬ್ಲೆಟ್ಸು ಎಷ್ಟಾರ ಇರಲಿ, ಹೆಂಗೋ ಕಷ್ಟಪಟ್ಕೊಂಡು ಕಣ್ಣು ಮುಚ್ಕೊಂಡು ನುಂಗ್ಬಿಡ್ತೀನಿ. ಬಟ್ ಸಿರಪ್ ಮಾತ್ರ ನಾನು ಏನೇ ಆದರೂ ನಾನು ಸಿರಪ್ಪೆಲ್ಲ ನಾನು ಕುಡಿಯೋಲ್ಲ. ಸೊ ಹಂಗೆ ಹೊಟ್ಟೆ ಉರಿಯೋದು, ಅಯ್ಯೋ ಅನ್ಯವಾಗಿ ಇದೆಲ್ಲ ವೇಸ್ಟ್ ಆಗುತ್ತಲ್ಲಪ್ಪ ಅಂತ. ಮನೇಲಿ ಯಾರಾದರೂ ಕುಡಿದ್ರೆ ಆಯಿತು ಬಿಡೋ ಅಂತ ಅಂದ್ಕೊಂಡು ಸುಮ್ಮನಾದೆ. ಅದೇನಾಗಲ್ಲ, ಮೋಸ್ಟ್ಲಿ ವೈಟಮಿನ್ಸ್ ಅಲ್ವಾ, ಅಪರೂಪಕ್ಕೆ ಒಂದೊಂದ್ಸಲ ಕುಡ್ಕೊಂಡು ಖಾಲಿ ಮಾಡ್ಬೋದು. ಮತ್ತು ಇದೊಂದು ತುಪ್ಪದ ಡಬ್ಬ ಒಂದು ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ನಾನು ಚೆನ್ನಾಗಿರಲ್ವೇನೋ, ಹಳೆ ಸ್ಟಾಕು ಸ್ಮೆಲ್ ಇರುತ್ತೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಬಟ್ ಅದೆಲ್ಲ ಓಪನ್ ಮಾಡಿ ನೋಡಿದ್ನಲ್ಲ, ಸ್ಮೆಲ್ ಏನೂ ಬಂದಿರಲಿಲ್ಲ, ಚೆನ್ನಾಗಿತ್ತು. ರೀಸೆಂಟಾಗೆ ಪ್ಯಾಕ್ ಮಾಡಿರೋದು. ಮತ್ತು ಇದೊಂದು ಪ್ಲ್ಯಾಸ್ಟಿಕ್ ಮಗ್. ಸರ್ಕಾರನೇ ಹೇಳುತ್ತೆ ಪ್ಲ್ಯಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಬಟ್ ಪ್ಲ್ಯಾಸ್ಟಿಕ್ ಇಲ್ಲದೆ ಏನೂ ನಡೆಯಲ್ಲ. ಜೊತೆಗೆ ಇದೊಂದು ಟವೆಲ್ ಕೊಟ್ಟಿದ್ದಾರೆ, ವೈಟ್ ಕಲರ್ದು. ತುಂಬ ದೊಡ್ಡದೇನಲ್ಲ, ಚಿಕ್ಕದು, ಚೆನ್ನಾಗಿದೆ. ಎಲ್ಲರಿಗೂ ಆ್ಯಕ್ಚುಲಿ ವೈಟ್ ಕಲರೇ ಬರುತ್ತೆ. ನಾನು ಮೊಬೈಲಲ್ಲಿ ಚೆಕ್ ಮಾಡಿದೆ, ವೈಟ್ ಕಲರೇ ಬರುತ್ತೆ. ಇದೊಂದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನು
ಅರೇಬಿಯನ್ ಡೇಟ್ಸ್ ಕೊಟ್ಟಿದ್ದಾರೆ. 2 ಅರ್ಧ ಕೆ ಜಿದು ಈ ಥರದ್ದು 2 ಕೊಟ್ಟಿದ್ದಾರೆ. ನನಗೆ ಇದರಲ್ಲಿ ಯೂಸ್ ಆಗೋದು ಇದು ಒಂದೇ. ಪುನರ್ವನು ತಿಂತಾನೆ, ನಾನು ಅಷ್ಟಾಗಿ ತಿನ್ನಲ್ಲ, ಅವಾಗವಾಗ ತಿಂತೀನಿ ಅಷ್ಟೆ. ನನಗಷ್ಟು ಸ್ವೀಟ್ಸು ಇವಾಗ ಸದ್ಯಕ್ಕಂತೂ ಇಷ್ಟ ಆಗಲ್ಲ. ಹಂಗಾಗಿ ಪುನರ್ವಂಗೆ ಇದಂತೂ ಯೂಸ್ ಆಗುತ್ತೆ. ಆ ಸಿರಪ್ಪು, ಆ ಪೌಡ್ರು ಅದೆಲ್ಲ ಹೊಟ್ಟೆ ಉರಿಯೋದು, ವೇಸ್ಟ್ ಮಾಡಬೇಕಲ್ಲ ಅಂತ. ಬಟ್ ನಾನು ವೇಸ್ಟ್ ಮಾಡಲ್ಲ, ನನಗದು ನಂಗೆ ಗೊತ್ತು, ಕಾನ್ಫಿಡೆನ್ಸ್ ಇದೆ. ಬಿಸಾಕೋದು, ಸುರಿಯೋದು ಅಂಥ ಕೆಲಸಗಳೆಲ್ಲ, ಫ್ರೀಯಾಗಿ ಬಂದಿದೆ ಅಂತ ಅದನ್ನು ಇದು ಮಾಡೋದು ಅಂಥ ಕೆಲಸಗಳೆಲ್ಲ ನಾನು ಮಾಡಲ್ಲ. ಅದಕ್ಕೂ ಅದರದ್ದೇ ಆದ ಬೆಲೆ ಇರುತ್ತಲ್ವ. ಸೊ ಇಲ್ಲ, ತುಂಬ ಇಷ್ಟ ಆಗಿದೆ ಲಯನ್ ಡೇಟ್ಸ್, ಅರೇಬಿಯನ್ ಡೇಟ್ಸು. ಬಟ್ ಪ್ಯಾಕಿಂಗ್ ಮಾತ್ರ ಡೇಟ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂಚೂರು ಗಾಳಿ ಹೋಗಬಾರ್ದು ಒಳಗಡೆ ಆ ಥರ. ಸೊ ಇದಿಷ್ಟು ಕಿಟ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲೇ ತಮಿಳ್ನಾಡಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಏನಾದರೂ ಡೆಲಿವರಿ ಮಾಡಿಸ್ಕೊಂಡ್ರೆ ಅದರದ್ದು ಏನೋ ಕೊಡ್ತಾರೆ, ಪಾಪುಗೆ ಬೆಡ್ಡು, ಬಟ್ಟೆ ಮತ್ತು ಪಾಪುಗೆ ಟಾಯ್ಸು ಮತ್ತು ಕ್ರೀಮು, ಆಯಿಲು, ಸೋಪ್ ಇದೆಲ್ಲ ಕೊಡ್ತಾರೆ. ಸೊ ಅಲ್ಲಿಂದ ನಾನು ನಮ್ಮೂರಿಗೆ ಬಂದೆ, ಬನ್ಗುಪ್ಪೆಗೆ ಬಂದುಬಿಟ್ಟೆ. ನಂದು 23rd ಮಾರ್ಚ್ ಚೆಕಪ್ ಇತ್ತು. ಸೊ ನಂದು ಇವಾಗ ಆಲ್ರೆಡಿ ನಂದು 2 ಸ್ಕ್ಯಾನಿಂಗ್ ಆಗಿಬಿಟ್ಟಿದೆ. ಒಂದು ಅಜ್ಜಂಪುರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟಿದ್ದೆ. ಮತ್ತು 2ನೇ ಸಲ ನಾನು ಚೆಕಪ್ಪಿಗೆ ಬಂದಾಗ ಇಲ್ಲಿ ನಗರದ JSS ಒಂದು ಸಲ ಸ್ಕ್ಯಾನಿಂಗ್ ಆಗಿತ್ತು. ಇದು 3ನೇ ಸಲ ಆ್ಯಕ್ಚುಲಿ ನಾನು ಬರ್ತಾ ಇರೋದು. ಈ ಸಲ ಮೋಸ್ಟ್ಲಿ NT ಸ್ಕ್ಯಾನಿಂಗ್ ಮಾಡ್ತಾರೆ ಅಂದ್ಕೊಂಬಿಟ್ಟಿದ್ದೆ. ಬಟ್ ಇನ್ನು 15 ಡೇಸ್ ಆದಮೇಲೆ ಮಾಡಿಸೋಣ ಅಂತ ಹೇಳಿದ್ರು. ಸದ್ಯ ಇನ್ನೊಂದಷ್ಟು ದಿನ ಮುಂದೆ ಹೋಯ್ತಲ್ಲ ಅಂತ, ಇಷ್ಟು ಬೇಗ ಏನಕ್ಕೆ ಅಂತಲೇ ನನಗೂ ಅನ್ನಿಸ್ತಿತ್ತು. ಸೊ ಲಾಸ್ಟ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಬಂದಾಗ ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ನಾನೇನೋ ಒಂದು ಟೆನ್ಷನಲ್ಲಿದ್ದೆ. ಅದು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ ಒಂದು ಟೆನ್ಷನಲ್ಲಿ ನಾನು ಏನೂ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ನಂಗೆ ತಲೆಗೆ ಬರಲಿಲ್ಲ, ಹಂಗಾಗಿ ಮಾಡ್ಕೊಳ್ಳಿಲ್ಲ. ಸೊ ಈ ಸಲ ಮಾಡಿಕೊಂಡೆ. ನನಗೆ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಮುಜುಗರ ಅಂತ ಅನಿಸುತ್ತೆ. ಯಾಕಂದರೆ ಹಿಂಗೆ ಮೊಬೈಲ್ನ ಹಿಂಗೆ ಇಟ್ಕೊಂಡ್ರೆ ಸಾಕು, ಎಲ್ಲರೂ ನನ್ನ ಕಡೆ ತಿರುಗಿ ನೋಡಿಬಿಡೋರು. ಆವಾಗ ಮತ್ತೆ ಆಫ್ ಮಾಡಿಬಿಡ್ತಿದ್ದೆ. ಹಂಗೆ ಮಾಡ್ಕೊಂಡು ಏನೋ ಒಂಥರ ಮುಜುಗರ ಅನಿಸುತ್ತೆ. ಎಲ್ಲರೂ ಈ ಥರ ನಮ್ಮನ್ನೇ ನೋಡಿಬಿಟ್ರೆ ಹೆಂಗೆ ವಿಡಿಯೋ ಮಾಡ್ಕೊಳ್ಳೋದು ನಮ್ಮನ್ನು ನಾವೇ ಅಲ್ವಾ. ಹಾಗಾಗಿ ನಾನು ಸುಮ್ಮನೆ ಬರೀ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡೆ ನಾನು ವಿಡಿಯೋ ಮಾಡಿಕೊಂಡೆ. ಈ ಸಲ ನಾನು ಆ್ಯಕ್ಚುಲಿ ಡಾಕ್ಟ್ರನ್ನ ಚೇಂಜ್ ಮಾಡಿದೆ. ಲಾಸ್ಟ್ ಟೈಮ್ ಪುನರ್ವನ ಪ್ರೆಗ್ನೆನ್ಸಿನಲ್ಲಿ ನಾನು ಇದೇ ಹಾಸ್ಪಿಟ್ಲು, ಬಟ್ ಭಾರತಿ ಅಂತ ಆ ಡಾಕ್ಟ್ರು, ಅವ್ರ ಹತ್ರ ನಾನು ತೋರಿಸ್ತಾ ಇದ್ದೆ. ನನಗಂತೂ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟ್ ಆ ಡಾಕ್ಟ್ರು. ಎಷ್ಟು ಕಂಫರ್ಟ್ ಕೊಡ್ತಾರೆ ಅಂತಂದರೆ ಅವ್ರ ಹತ್ರ ತೋರಿಸ್ಕೊಂಡಿರೋರಿಗೆ ಗೊತ್ತಿರುತ್ತೆ. ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾರೆ. ನಮಗೆ ಒಂಚೂರು ಭಯನೇ ಇರಬಾರ್ದು, ಭಯನೇ ಹೊರ್ಟೋಗ್ಬೇಕು, ಆ ಥರ ಒಂದು ಕಂಫರ್ಟಬಲ್ನ ಕೊಡ್ತಾರೆ. ಬಟ್ ಈ ಸಲ ನಾನು ಡಾಕ್ಟ್ರು ಚೇಂಜ್ ಮಾಡಿದೆ. ಯಾಕಂದರೆ ಈ ಸಲ ಚಂದ್ರಿಕಾ ಅಂತ, ಆ್ಯಕ್ಚುಲಿ ಅವ್ರು ನಮ್ಮ ದೂರದ ರಿಲೇಟಿವು. ಸೊ ಡೇ ಟೈಮ್ ಸಿಗ್ತಾರೆ ಇವರು. ಭಾರತಿ ಮೇಡಮ್ ಆಗಿದ್ರೆ ನೈಟ್ ಟೈಮ್ ಸಿಗ್ತಾರೆ. ಸೊ ನೈಟ್ ಟೈಮ್ ಆಗೋಲ್ಲ, ಡೇ ಟೈಮೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಈ ಪ್ರೆಗ್ನೆನ್ಸಿನಲ್ಲಿ ಇವ್ರ ಹತ್ರನೇ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಮತ್ತು ಇವತ್ತು ನಂದು ಫಸ್ಟ್ ಡೋಸು TT ಕೂಡ ಆಯಿತು. ಅವ್ರು ಕೇಳಿದ್ರು ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ಮೇ ಬಿ ಅದನ್ನ ಗ್ಯಾಪ್ ನೋಡಿಕೊಂಡು ಡೋಸೇಜ್ ಡಿಸೈಡ್ ಮಾಡ್ತಾರೆ ಅನಿಸುತ್ತೆ. ಸೊ ಒಂದು ಏಜ್ ಎಲ್ಲ ಕೇಳಿಬಿಟ್ಟು 1 ಡೋಸೇ ಸಾಕಾಗುತ್ತೆ, 2 ಡೋಸ್ ಏನು ಬೇಡ ಅಂತಂದ್ಬಿಟ್ಟು 1 ಡೋಸೇ ರೆಫರ್ ಮಾಡಿದ್ದು. ಸೊ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಮೆಡಿಸಿನ್ ಎಲ್ಲ ತೊಗೊಂಡು ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದರು, ಅದೆಲ್ಲ ಮಾಡಿಸ್ಕೊಂಬಂದೆ. ಪುನರ್ವ ಅವನು ಪಾಪು ಆಗಿದ್ದಾಗ ವಾಕರಲ್ಲಿ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ. ನಾನು ಜಾಸ್ತಿ ಯೂಸೇ ಮಾಡಿಲ್ಲ ವಾಕರ್ನ. ಒಂದು 2 ನಿಮಿಷ ಕೂತ್ರೆ ಅಷ್ಟೇ, ಅದೇ ಹೆಚ್ಚು. ಬಟ್ ಇವಾಗ ಯಾಕೋ ನೆನೆಸ್ಕೊತಿದ್ದ ಅಂದ್ಬಿಟ್ಟು ಮೇಲ್ಗಡೆ ಎತ್ತಿಟ್ಟಿದ್ವಿ, ಅದನ್ನು ಇವಾಗ ಕೊಟ್ಟೆ. ಹೊರ್ಗಡೆ ಓಡಾಡಿಸ್ತಾ ಇದ್ದ, ಆಟ ಆಡ್ಕೊಂಡಿದ್ದ. ಇವಾಗೆಲ್ಲ ತಲೆ ಸ್ನಾನ ಅಂದ್ರೇ ಕಷ್ಟ ಆಗ್ಬಿಟ್ಟಿದೆ. ಬಿಸಿಲಿಗೋ ಅದಕ್ಕೋ ಏನೋ ಗೊತ್ತಿಲ್ಲ, ತಲೆ ಸ್ನಾನ ಎಲ್ಲ ಮಾಡ್ಕೊಂಬಿಟ್ರೆ ಒಂಥರ ಸುಸ್ತಾಗ್ತಾ ಇರುತ್ತೆ. ಇನ್ನು ಬೇರೆ ಡೇಸ್ ಬೇರೆಯಲ್ಲಿ ಏನಿಲ್ಲ, ತಲೆ ಸ್ನಾನ ಮಾಡೋ ದಿವಸ ಸ್ವಲ್ಪ ಸುಸ್ತಾದಂಗೆ ಅನಿಸುತ್ತೆ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.